ಆ 30 ದಿನಗಳು ನಿಮಗೆ ನಾನು ನಡೀತಾ ಇದ್ದೀನ, ನಾನು ಎಚ್ಚರದಲ್ಲಿದ್ದೀನ, ನಾನು ಸತ್ತಿದ್ದೀನ ಗೊತ್ತಿರೋದಿಲ್ಲ. ಅಷ್ಟೊಂದು ಕಠಿಣವಾದ ಟ್ರೈನಿಂಗ್ ಅದು. ಅದರಲ್ಲಿ 4 ವಾರದಲ್ಲಿ 4 ಸ್ಪೀಡ್ ಮಾರ್ಚ್ಗಳಿವೆ. 16 ಕಿಲೋಮೀಟರ್ ಸ್ಪೀಡ್ ಮಾರ್ಚ್ ಮೊದಲನೇ ಶನಿವಾರ. 2ನೇ ಶನಿವಾರ 24 ಕಿಲೋಮೀಟರ್ ಸ್ಪೀಡ್ ಮಾರ್ಚ್. 3ನೇ ಶನಿವಾರ 32 ಕಿಲೋಮೀಟರ್ ಸ್ಪೀಡ್ ಮಾರ್ಚ್. 4ನೇ ವಾರ 40 ಕಿಲೋಮೀಟರ್ ಸ್ಪೀಡ್ ಮಾರ್ಚ್. ಆ 40 ಕಿಲೋಮೀಟರ್ ಸ್ಪೀಡ್ ಮಾರ್ಚ್ ಅನ್ನು ಮುಗಿಸಿ ನಮ್ಮ ಬೆನ್ನಿನ ಮೇಲೆ 19 kg ತೂಕ ಇದೆ. ನಮಗೆ 1 ಕಿಲೋಮೀಟರ್ಗೆ 4.5 ನಿಮಿಷ ಟೈಮ್ ಇದೆ. ಆ 32 ಕಿಲೋಮೀಟರ್ ಮುಗಿಸ್ಬೇಕಾದ್ರೆ 32 × 4.5 ನಿಮಿಷದಲ್ಲಿ ನೀವು ಮುಗಿಸಿದ್ರೆ ನೀವು ಎಕ್ಸಲೆಂಟ್ ಅಲ್ಲಿ ಮುಗಿಸ್ತೀರಾ, ಇಲ್ಲ ಗುಡ್ ಅಲ್ಲಿ ಮುಗಿಸ್ತೀರಾ, ಇಲ್ಲ ಸ್ಯಾಟಿಸ್ಫ್ಯಾಕ್ಟರಿಯಲ್ಲಿ ಮುಗಿಸ್ತೀರಾ. ಮೊದಲನೇ ಎಕ್ಸಲೆಂಟ್ ಅಲ್ಲಿ ಬರೇ 2-3 ಜನ ಇರ್ತಾರೆ, ನಾನು ಅದರಲ್ಲಿದ್ದೆ. ಆ ಮೊದಲನೇ ಎಕ್ಸಲೆಂಟ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದು ನನ್ನ ಫ್ಯೂಚರ್. ನಾನು ನಾಳೆ ಏನ್ ಆಗ್ಬೇಕು. ಕಂಪ್ಯೂಟರ್ಗೆ ಮೇಜರ್ ನಂಜಪ್ಪನ ಕಾಣೋದಿಲ್ಲ, ನನ್ನ ಮುಖದ ಛಾಯೆ ಕಾಣೋದಿಲ್ಲ, ನನ್ನ ರಿಪೋರ್ಟ್ಗಳು ಮಾತ್ರ ಕಾಣ್ತೇವೆ. ಇದು ಗೆದ್ದಿದ್ದಾನೆ, ಇಲ್ಲಿ ಆಲ್ಫಾ ಎಕ್ಸ್ರೇ ಗ್ರೇಡಿಂಗ್ ತಗೊಂಡಿದ್ದಾನೆ, ಇಲ್ಲಿ ಎಕ್ಸ್ರೇ ಜುಲು ಗ್ರೇಡಿಂಗ್ ತಗೊಂಡಿದ್ದಾನೆ. ನಮ್ಮ ಗ್ರೇಡಿಂಗ್ಗಳ ಮೇಲೆ ನಾವು ಮೇಲಕ್ಕೆ ಹೋಗ್ತೀವಿ, ನಮ್ಮ ರ್ಯಾಂಕ್ಗಳು ಸಿಕ್ಕುವಾಗ. ಅದಕ್ಕಾಗಿ ಕೆಲಸ ಮಾಡಬೇಕಾಗ್ತದೆ. ಮುಗಿಸಿ ಬೆಟಾಲಿಯನ್ಗೆ ಹೋಗಿ 15 ದಿನ ಆಯಿತು. 3 ಸಲ ನನ್ನನ್ನು ಮಾರ್ಚಪ್ ಮಾಡಿದ್ರು. ಬೆಟಾಲಿಯನ್ ಕಮಾಂಡರ್ದು ಇಂಟರ್ವ್ಯೂ ಇದೆ, ಬೆಟಾಲಿಯನ್ ಕಮಾಂಡರ್ ನಿಮ್ಮನ್ನು ಕಾಣ್ತಾರಂತೆ. ಬಹಳ ಜಬರ್ದಸ್ತ್ ಆಗಿ ಯೂನಿಫಾರ್ಮ್ ಎಲ್ಲ ಸ್ಟಾರ್ಚ್ ಆಗಿ ಪರ್ಫೆಕ್ಟ್ ಆಗಿ ಹಿಮಗಡ್ಡೆ ಮೇಲೆ ಬಂದು ಬರೇ ಒಳಗೆ ಮಾರ್ಚ್ ಹೋಗ್ತೀನಿ. ಎಕ್ಸಿಟೆಂಟ್ ಮಾರ್ಚಿಂಗ್ ಮಾಡ್ತಾರೆ. ಬ್ರಿಗೇಡಿಯರ್ ಮುತ್ತ ಸುಮ್ಮನೆ ಹೀಗೆ ತಲೆ ಎತ್ತಿ ನಿನ್ನನ್ನು ನೋಡ್ತಾರೆ. ನೋಡಿ, ಐ ಥಿಂಕ್ ಹಿಸ್ ಡ್ರಿಲ್ ನೀಡ್ಸ್ ಇಂಪ್ರೂವ್ಮೆಂಟ್. ಮುಗೀತು. ಅಬೌಟ್ ಟರ್ನ್, ಕ್ವಿಕ್ ಮಾರ್ಚ್, ಪುನಃ ಡ್ರಿಲ್ ಪ್ರಾಕ್ಟೀಸ್. ಅವರು ಬರೇ 3 ತಿಂಗಳು ನನ್ನ ಕಮಾಂಡಿಂಗ್ ಆಫೀಸರ್ ಆಗಿದ್ದು. ಆ 3 ತಿಂಗಳಲ್ಲಿ ನನಗೆ ನನ್ನ ಇಂಟರ್ವ್ಯೂ ಆಗಲಿಲ್ಲ. ಹೋಗ್ತಾ ಹೋಗ್ತಾ ಹೀಗೆ ನೋಡಿ ಹೇಳಿದ್ರು, ಫ್ರಮ್ ಕೂಕ್, ಗೊತ್ತಿಲ್ಲದವ್ರು ಹಾಗೆ, ನೀನು ಕೊಡಗಿನವನ ಅಂತ ಕೇಳಿದ್ರು. ಎಸ್ ಸರ್, ಬಿ ಲೈಕ್ ಕೊಡವ ಅಷ್ಟೇ. ದಟ್ ವಾಸ್ ಮೈ ಇಂಟರ್ವ್ಯೂ. ವೆನ್ ಯು ವಾಸ್ ಲೀವಿಂಗ್ ಎಲ್ಲರ ಜೊತೆ ಶೇಕ್ ಹ್ಯಾಂಡ್ ಮಾಡಿದ ಮೇಲೆ ನನಗೆ ಫ್ರಮ್ ಕೂಕ್, ಬಿ ಲೈಕ್ ಕೊಡವ, ಸಿ ಯು. ನನ್ನ ಕಮಾಂಡಿಂಗ್ ಆಫೀಸರ್, ನನ್ನ ಊರವನು. ಅಷ್ಟೇ ನಮಗೆ ಲಿಫ್ಟ್ ಸಿಕ್ಕೋದು, ಅಷ್ಟು ಲಿಫ್ಟ್ ಸಿಕ್ಕೋದಿಲ್ಲ. ಅವರು ಇನ್ ಅ ಬೆಟಾಲಿಯನ್ an officer doesn't think ಇವನನ್ನ ಹಳ್ಳಿಯವನು, ಇವನನ್ನ ಕುಟುಂಬದವನು, ಇವನನ್ನ ಇಲ್ಲ. he is a great warrior, he is a better warrior, he is good in drill. ಇವುಗಳು ಮಾತ್ರ ನಿಮ್ಮನ್ನ ಮೇಲೆ ಕೆತ್ತೋದಲ್ಲದೆ ನಿಮ್ಮ ಸ್ವಂತ ರಕ್ತದ ಇದು ನಿಮಗೆ ಏನು ಹೆಲ್ಪ್ ಸಿಕ್ಕೋದಿಲ್ಲ ಆರ್ಮಿಯಲ್ಲಿ. ಇಟ್ ವಾಸ್ ಲೈಕ್ ದಟ್, ಇಟ್ ಈಸ್ ಸ್ಟಿಲ್ ಲೈಕ್ ದಟ್. ಪ್ರತಿಯೊಂದು ಕೈಯಲ್ಲಿ 5 ಬೆರಳುಗಳಿರ್ತವೆ. ಒಂದು ದಪ್ಪ ಇದೆ, ಒಂದು ಗಟ್ಟಿ ಇದೆ, ಒಂದು ಉದ್ದ ಇದೆ, ಒಂದು ಬಹಳ ಚಿಕ್ಕದಿದೆ. ಈ 5 ಬೆರಳುಗಳು ಕೂಡಿದ್ರೆ ಮಾತ್ರ ಅದು ಸಂಪೂರ್ಣ ಶಕ್ತಿಯನ್ನು ಪಡೆಯೋದು. ಬಟ್ ದೇರ್ ವಿಲ್ ಬಿ ಒನ್ ವೀಕ್ಲಿಂಗ್. ಯಾರಾದರೂ ಒಬ್ಬ ವೀಕ್ಲಿಂಗ್ ಇರ್ತಾನೆ. ತಪ್ಪು ಕೆಲಸ ಮಾಡೋದೇ ಇಲ್ಲ ಅಂತ ಹೇಳೋದಿಲ್ಲ, ಕದೀತಾರೆ, ಸಿಕ್ಕಾಕೊಳ್ತಾರೆ, ಕ್ಯಾಶಿಯರ್ ಆಗಿ ಹೋಗ್ತಾರೆ. ಒಬ್ಬ ಕದಿಯುವಾಗ 4 ಜನ ಕೆಳಗಿನವರು ಇರ್ತಾರೆ. ರಿಡ್ರೆಸಲ್ ಆಫ್ ಗ್ರೀವೆನ್ಸ್ ರಿಪೋರ್ಟ್ಸ್ ಕಳಿಸ್ತಾರೆ. ಮೇಲಿನವನು ನೀನು ಕಮಾಂಡಿಂಗ್ ಆಫೀಸರ್ ಆಗಿಬಿಟ್ರೆ ನೀನು ಬದುಕ್ಬಿಟ್ಟೆ ಅಂತಲ್ಲ. ಪ್ರತಿಯೊಬ್ಬನಲ್ಲೂ ಒಂದು ಆಸೆ ಇರ್ತದೆ. ಎಲ್ಲರೂ ಒಂದೇ ತರಹದ ಬ್ಯಾಕ್ಗ್ರೌಂಡಿಂದ ಬಂದಿರೋದಿಲ್ಲ. ಕೆಲವರು ದೊಡ್ಡ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಕೆಲವರು ಚಿಕ್ಕ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ಅವ್ರ ಹತ್ರ ಹಣ ಇರೋದಿಲ್ಲ ಹುಟ್ಟುವಾಗ. ನಮ್ಮ ಹತ್ರನೂ ಹಣ ಇರಲಿಲ್ಲ. ಆದರೆ ಕೆಲವರು ಆ ಆಮಿಷಕ್ಕೆ ಬಲಿಯಾಗ್ಬಿಡ್ತಾರೆ. ಬಲಿಯಾಗಿ ಏನೋ ಮಾಡ್ಕೊಳ್ತೀನಿ ಅಂತ ಪ್ರಯತ್ನ ಪಡ್ತಾರೆ. ಇಟ್ ಈಸ್ ನಾಟ್ ಪಾಸಿಬಲ್, ಯು ಗೆಟ್ ಕಾಟ್. ಆದರೆ ಕೆಲವೊಂದು ರೆಜಿಮೆಂಟ್ಗಳಿವೆ, ಈ ಸಪ್ಲೈ ರೆಜಿಮೆಂಟ್ಗಳು, ಆರ್ಡಿನೆನ್ಸ್ ರೆಜಿಮೆಂಟ್ಗಳು, ಅಲ್ಲಿ ಹಣದೇ ವ್ಯವಹಾರ ಜಾಸ್ತಿ ಇರ್ತವೆ. ಅಲ್ಲಿ ಕೆಲವೊಬ್ರು ಸ್ವಲ್ಪ ದೊಡ್ಡ ದೊಡ್ಡ ಕಳ್ಳತನ ಮಾಡ್ತಾರೆ. ಆದರೆ ವಾಟ್ ಐ ಹ್ಯಾವ್ ಸೀನ್ ನನ್ನ ಸರ್ವಿಸಲ್ಲಿ, ಯಾರು ಕಳ್ಳತನ ಮಾಡಿ ಬದುಕಿ ಹೊರಗೆ ಬಂದಿಲ್ಲ. ಅವತ್ತು ಕಳ್ಳತನ ಮಾಡಿದವನು ಇವತ್ತು ಸಿಕ್ಕಾಕೊಳ್ತಾ ಇದ್ದಾನೆ. ಎಂತ ಹೆಲಿಕಾಪ್ಟರ್ ಡೀಲ್, ಅಗಸ್ಟಾ ಹೆಲಿಕಾಪ್ಟರ್ ಡೀಲ್ ಅಲ್ಲಿ ಏರ್ಫೋರ್ಸ್ ಆಫೀಸರ್ ಅವತ್ತು ಕಳ್ಳತನ ಮಾಡ್ದ. ಯಾಕಂದ್ರೆ ಅವ್ರದ್ದು ಸರ್ಕಾರ ಇತ್ತು, ಅವನಿಗೆ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಏರ್ಫೋರ್ಸ್ ಚೀಫ್ ಅವತ್ತಿನ, ಇವತ್ತೆಲ್ಲಿದ್ದಾನೆ, ಸಿಕ್ಕಾಕೊಂಡಿದ್ದಾನೆ. ಸರ್ಕಾರಗಳು ಬದಲಾಗ್ತವೆ, ಹಳೆಯ ಕಥೆಗಳು ವಾಪಸ್ ಬರ್ತವೆ. ಈ ಭಾರತ ಭೂಮಿಯಲ್ಲಿ ನ್ಯಾಯಯುತವಾಗಿ ಸಿಕ್ಕಿದ ಮಾತ್ರ ನಿಮಗೆ ದಕ್ತದೆ. ಇದು ಮಣ್ಣಿನ ಗುಣ. ಯು ಕೆನಾಟ್ ಸರ್ವೈವ್ ಅದರ್ವೈಸ್. ಆ್ಯಂಡ್ ನಮ್ಮ ದೇಶ, ಆ ದೇಶದ ಸೇವೆ, ಅದರಲ್ಲಿ ಸಿಕ್ಕುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್
ನನಗೆ ಬೇರೆಲ್ಲೂ ಕಂಡಿಲ್ಲ. ನಾನು ಇವತ್ತಿನ ಪೀಳಿಗೆಗೆ ನಾನು ಏನು ಹೇಳೋದು ಅಂತ ಹೇಳಿದರೆ, ಇವತ್ತು ಅಂತಹ ಒಂದು ಆಪರ್ಚುನಿಟಿ ನಿಮಗೆ ಕೊಟ್ಟಿದ್ದಾರೆ. ಇದನ್ನು ಎರಡು ರೀತಿಯಲ್ಲಿ, ನಾವು ಅಗ್ನಿವೀರನ್ನು ಎರಡು ರೀತಿಯಲ್ಲಿ ನೋಡ್ಬೋದು, ಎರಡು ರೀತಿಯಲ್ಲಿ. ನಾನು ಇದನ್ನು ಬಹಳ ಎಚ್ಚರವಾಗಿ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಇದೇ ನನ್ನ ಮೇಲೆ ಒಂದು ಗಂಡಾಂತರವಾಗಿ ಬಿದ್ದಾತು. ಆದರೆ ನಾನು ನಿಮ್ಗೊಂದು ಮಾತನ್ನು ಹೇಳ್ತೀನಿ. ನಾವು ಬರೇ 12-13 ವರ್ಷಗಳ ಹಿಂದೆ ಮೆಷಿನ್ಗಳನ್ನು ಕ್ರಯಕ್ಕೆ ತಗೊಂಡು ಬಂದು ನೋಟ್ಗಳನ್ನು ಪ್ರಿಂಟ್ ಮಾಡಲಿಕ್ಕೆ, ನೋಟ್ಗಳು ಬಾಂಬೆಯಿಂದ ಒಳಗೆ ಬಂದು ಬೇರೆ ಯಾವುದೋ ದೇಶದಲ್ಲಿ ಪ್ರಿಂಟಿಂಗ್ ಆಗಿ, ನೋಟ್ಗಳು ಬಾಂಗ್ಲಾದೇಶದಿಂದ ಒಳಗೆ ಬಂದು ಬೇರೆ ಯಾವುದೋ ದೇಶದಲ್ಲಿ ಪ್ರಿಂಟಿಂಗ್ ಆಗಿ, ಆ ಮೆಷಿನ್ಗಳನ್ನು ನಮ್ಮ ದೇಶ ಖರೀದಿಸಿತು. ಯಾತಕ್ಕಾಗಿ ಖರೀದಿಸಿತು? ನಮ್ಮದೇ ನೋಟನ್ನು ನಾವೇ ಯಾಕೆ ಕಪ್ಪು ಹಣವಾಗಿ ತುಂಬಿಸ್ಲಿಕ್ಕೆ ಪ್ರಯತ್ನ ಪಟ್ಟು? ಯೋಚನೆ ಮಾಡಿ ನೋಡಿ. ಆದರೆ ಅದೇ ಸಮಯದಲ್ಲಿ ನಮ್ಮ ಒಬ್ಬ ಪ್ರಧಾನಮಂತ್ರಿ ಒಂದು ಮಾತನ್ನು ಹೇಳಿದ್ರು, ಈ ದೇಶದ ಸಂಪತ್ತು ಮೊದಲು ಅವರಿಗೆ ಮತ್ತೆ ನಮಗೆ ಅಂತ ಹೇಳುವಂತ ಮಾತು ಹೇಳಿದ್ರು. ನಾನು ಇನ್ನೂ ಜಾಸ್ತಿ ಕ್ಲಿಯರ್ ಆಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆ ಒಂದು ನಂಬಿಕೆಯಿಂದ ಅವರು ಈ ಹಣಗಳನ್ನು ಪ್ರಿಂಟ್ ಮಾಡಿ ಅದೇ ಲೆವೆಲ್ ಅದು ಹಂಚಲಾಯಿತು. ಆ ಹಂಚಲ್ಪಟ್ಟ ಹಣದಲ್ಲಿ ಯಾವುದ್ಯಾವುದೋ ಪೋರ್ಟ್ ಇಂದ, ಈಗ ಕೇರಳದಲ್ಲಿ ಕೊಚ್ಚಿನ್ನಿಂದ ಟ್ರಿವಾಂಡ್ರಂವರೆಗೆ ರಸ್ತೆಯ ಇಕ್ಕೆಲೆಗಳಲ್ಲಿ ಒಂದೇ ತರದ ಜನರು ಬಂದು ತಮ್ಮ ಹಕ್ಕನ್ನು ಸ್ಥಾಪನೆ ಮಾಡಿಬಿಟ್ರು ಹಣದ ಬಲದಿಂದ. ಇದು ನಮ್ಮ ಊರುಗಳಲ್ಲೂ ನಾವು ನೋಡಿದ್ದೀವಿ. ನಾನು ಜಾಸ್ತಿ ಕ್ಲಿಯರ್ ಆಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅವತ್ತಿನ ಸರ್ಕಾರ ಏನು ಯೋಚನೆ ಮಾಡ್ತಿತ್ತು ಅಂದ್ರೆ, ನಮ್ಮವರನ್ನು ಬೆಳೆಸಬೇಕು, ನಮ್ಮವರಿಗೆ ಹಣ ಬಲ ಕೊಡಬೇಕು. ಅದನ್ನು ಹೇಗೆ ಕೊಟ್ಟರು? ಅಲ್ಲಿಂದ ಕೊಡ್ಲಿಕ್ಕೆ ಆಗದಿದ್ರೆ ಪ್ರಿಂಟಿಂಗ್ ಮಾಡಿಕೊಟ್ರು. ಪ್ರಿಂಟಿಂಗ್ ಅನ್ನು ನಮ್ಮ ಮೆಷಿನ್ಗಳೇ ಮಾಡಿಕೊಟ್ರು. ಇದರದ್ದು ಕಥೆಗಳನ್ನು ತಾವು ಕೇಳಿರ್ಬೇಕು. ಇದಾದ್ಮೇಲೆ ಹೊಸ ಒಬ್ಬ ಪ್ರಧಾನಮಂತ್ರಿ ಬಂದರು. ಅವ್ರೇನ್ ಮಾಡಿದ್ರು? ಎಲ್ಲ ದೊಡ್ಡ ಹಣದ ಇದನ್ನು ಅನಾನೀಕರಣ ಮಾಡಿದ್ರು. ವಾಟ್ ಇಸ್ ಇಟ್ ಕಾಲ್ಡ್? ಡಿಮಾನಿಟೈಸೇಷನ್. ಅನಾನೀಕರಣ ಮಾಡಿದ್ರು. ಯಾತಕ್ಕಾಗಿ ಮಾಡಿದ್ರು? ಯಾರ ಕೈಯಲ್ಲಿ ಈ ಹಣ ಇದೆ ಅಂತ ಅವ್ರಿಗೆ ಗೊತ್ತಿತ್ತು. ಅದನ್ನು ನಾಶ ಮಾಡಿದ್ರು. ಅದರಿಂದಾಗಿ ಈ ದೇಶದೊಳಗೆ ತುಂಬಾ ಬೇಡದ ವ್ಯವಸ್ಥೆಗಳು ನಡೀತಾ ಇದ್ದು, ಅದನ್ನು ಕಂಟ್ರೋಲ್ ಮಾಡಿದ್ರು ಅವರು ಇದೊಂದು ಅನಾನೀಕರಣದಿಂದ. ಎಲ್ಲರೂ ಕೇಳ್ತಾರೆ, ಅನಾನೀಕರಣದಿಂದ ಏನ್ ಮಾಡಿದ್ರಿ, ಏನ್ ಮಾಡಿದ್ರಿ? ಫೇಲಿಯರ್ 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 ಅಂತ ಹೇಳ್ತಾರೆ. ಅದು ಫೇಲಿಯರ್ ಅಲ್ಲ. ಅವ್ರಿಗೇನ್ ಬೇಕಿತ್ತು ಅದು ಅವ್ರು ಮಾಡ್ಕೊಂಡ್ರು. ಈಗ ಅಗ್ನಿವೀರ್ ಅಂದ್ರೆ ಅಗ್ನಿವೀರ್ ಅಂತ ಕೆಟ್ಟ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ನಾನು ಮಿಲಿಟರಿಯಲ್ಲಿ ಇದ್ದವನು. ನನ್ನ ಬೆಟಾಲಿಯನ್ ಜೊತೆಯಲ್ಲಿ ಸಂಪರ್ಕದಲ್ಲಿರುವವನು. ಅವ್ರ ಜೊತೆ ಮಾತಾಡಬೇಕಾದ್ರೆ ಅವ್ರು ನನ್ಗೆ ಹೇಳ್ತಾರೆ, ಎಂತ ಎಕ್ಸಲೆಂಟ್ ಸ್ಕೀಮ್ ಅನ್ನ, 5 ವರ್ಷಕ್ಕಾಗಿ ಬರೋದು. ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಹೇಗೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಆಫೀಸರ್ಗಳು ಟ್ರೈನಿಂಗ್ ಆಗ್ತಿದ್ವು, ಆ ರೀತಿಯಲ್ಲಿ ಈಗ ಜವಾನ್ಗಳು ಬಂದು, ಸಿಪಾಯಿಗಳು ಬಂದು ಆ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾರೆ. ಯಾಕೆ? ನನಗೆ 5 ವರ್ಷದಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನನಗೆ 10 ವರ್ಷ ಇರಬೇಕು, ನನಗೆ 20 ವರ್ಷ ಇರಬೇಕು, ನನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿ ಆ ಸೆಲೆಕ್ಷನ್ ಆಗೋ ಆಸೆಯಲ್ಲಿ ಅವನು ಕಲಿತಾನೆ. ಮೊದಲೇನಾಗ್ತಿತ್ತು, ಒಮ್ಮೆ ಒಂದು ಸೆಲೆಕ್ಷನ್ ಆಗಿ ರೆಕ್ರೂಟ್ ಆಗಿಬಿಟ್ರೆ ಅವನಿಗೆ ಗ್ಯಾರಂಟಿ, ಇನ್ನು 20 ವರ್ಷ ನಾ ಮಿಲಿಟರಿಯಲ್ಲಿ ಇದ್ದೀನಿ, ಮತ್ತೆ ನಾನು ಪೆನ್ಷನ್ ತಗೊಂಡು ಹೋಗ್ತೀನಿ. ಹೌದು ಅಲ್ವೋ? ಇವತ್ತು ಆ ಗ್ಯಾರಂಟಿ ಇಲ್ಲ. ಆದ್ರಿಂದ ಅಂತ ಎಕ್ಸಲೆಂಟ್ ಸ್ಕೀಮ್ ಅಂತ ಅವ್ರು ಹೇಳ್ತಾರೆ. ಅದನ್ನು ಮಾತ್ರ ನೀವು ಯೋಚನೆ ಮಾಡಬೇಡಿ. ಇನ್ನೊಂದು ದಿಕ್ಕಿನಲ್ಲಿ ಯೋಚನೆ ಮಾಡಿ. ಯಾರು ಸೇರ್ತಾರೆ ನಿಮ್ಮ ಸೇನೆಯನ್ನು? ನೀವು ಸೇರ್ತೀರಾ, ನಾನು ಸೇರ್ತೀನಿ, ಅವ್ರು ಸೇರ್ತಾರ? ಯಾರು ಸೇರ್ತಾರೆ ನಿಮ್ಮ ಸೇನೆಯನ್ನು? ಸೊ ನಿಮ್ಮ ಸೇನೆಯನ್ನು ಸೇರುವವರು ನಿಮ್ಮವರೇ, ದೇಶದ ಮೇಲೆ ಪ್ರೀತಿ ಇರುವವರು, ದೇಶವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ, ದೇಶವನ್ನು ಮುರಿಬೇಕು, ನನಗೆ ದೇಶ ಮುಖ್ಯವಲ್ಲ, ನನಗೆ ಧರ್ಮ ಮುಖ್ಯ ಅಂತ ಹೇಳೋರು ಸೇರೋದಿಲ್ಲ ಈ ಸೇನೆಯನ್ನು. ಯಾರು ಸೇರ್ತಾ ಇದ್ದಾರೆ? ನನ್ನ ದೇಶ ನನಗೆ ಮುಖ್ಯ, ನನ್ನ ದೇಶ ರಕ್ಷಣೆಗೆ ನನ್ನ ಎದೆಯನ್ನು ನಾನು ಒಡ್ಡುತ್ತೀನಿ, ನನ್ನ ಹಿಂದೆ ಇರುವವರಿಗೆ ಹೊಡಿಲಿಕ್ಕಿರೋ ಬುಲೆಟ್ ಅನ್ನು ನಾನು ತಡಿತೀನಿ ಅಂತ ಹೇಳೋನು ಮಾತ್ರ ಸೇರ್ತಾನೆ. ಸೇರಿದ ಮೇಲೆ ಯಾವ ಸಂಬಳ ತೆಗಿತಾನೆ? ತಿಂಗಳಿಗೆ 30,000, 28-29,000 ತಿಂಗಳಿಗೆ. ಯಾವ ಒಬ್ಬ 10th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡ್ ಪಾಸಿಗೆ 28,000ದಲ್ಲಿ ಸಂಬಳ ಶುರು ಆಗ್ತದೆ? ಅಲ್ಲಿ ಅವನಿಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ಅವನಿಗೆ ಸರಿಯಪ್ಪ, ಅವನನ್ನು ಉಳಿಸ್ಕೊಳ್ಳಿಲ್ಲ, ಅವನು ಬಿಟ್ಟು ಹೋಗ್ಬೇಕು. ಈ 28,000 ಲೆಕ್ಕದಲ್ಲಿ ನೀವು ಲೆಕ್ಕ ಹಾಕಿ ನೋಡಿದ್ರೆ 5 ವರ್ಷದಲ್ಲಿ ನೀವು ಕಡಿಮೆ ಒಂದು 18, 19, 20 ಲಕ್ಷ ರೂಪಾಯಿ ನೀವು ಸಂಪಾದನೆ ಮಾಡ್ಕೊಳ್ತೀರಾ. ಆಗ್ಲಿ,
ಒಂದು 12 ಲಕ್ಷ ಅಂತಲೇ ನಾವು ಲೆಕ್ಕ ಇಟ್ಕೊಳ್ಳೋ. 12 ಲಕ್ಷ ಹಣವನ್ನು ನೀವು ಸಂಪಾದನೆ ಮಾಡಿದ್ದೀರಾ. ಯಾವ ವಯಸ್ಸಲ್ಲಿ ಅದು ಮುಖ್ಯ. 18 ವಯಸ್ಸು. ಹೆಂಡತಿ ಇದ್ದಾಳ, ಮಕ್ಕಳಿದ್ದಾಳ? ಯಾರೂ ಇಲ್ಲ. ಯಾರಿಗಾಗಿ ಸಂಪಾದನೆ ಮಾಡ್ತಾ ಇದ್ದೀರಾ? ನಿಮ್ಮ ತಂಗಿಯರಿಗಾಗಿ, ನಿಮ್ಮ ಅಕ್ಕನ ಮದುವೆಗಾಗಿ, ನಿಮ್ಮ ತಂದೆ ಸಾಲಕ್ಕಾಗಿ. 18ರಿಂದ 23 ವರ್ಷದವರೆಗೆ ಆ 5 ವರ್ಷದಲ್ಲಿ ನೀವು ಸಂಪಾದನೆ ಮಾಡಿದಲ್ಲೇ ಯಾರಿಗೋಯ್ತು? ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮಂದಿರಿಗೆ. ಅದು ಎಲ್ಲಿಗೋಯ್ತು? ನಿಮ್ಮ ಮನೆಗೆ ಹೋಯ್ತು ಆ ಹಣ. ಎಷ್ಟು ಲಕ್ಷ? 11-20 ಲಕ್ಷ, 11-12-20 ಲಕ್ಷ ಹಣ ನೀವು ಗೆದ್ದಿದ್ದೀರ. ಎಲ್ಲಾದ್ರೂ ಒಂದು ಬುಲೆಟ್ ತಗಲಿ ನೀವು ಸತ್ತು ಹೋದ್ರಿ, 1 ಕೋಟಿ ರೂಪಾಯಿ ಬರ್ತದೆ. 1 ಕೋಟಿ ರೂಪಾಯಿ ಸಿಗ್ತದೆ. ಯುದ್ಧದಲ್ಲಿ ಸತ್ರೆ ನೀವೇ ನಿನ್ನ ಕೈಗೆ ಗುಂಡಾಕೊಂಡು, ನಿಮ್ಮ ಎದೆಗೆ ಗುಂಡಾಕೊಂಡು ಹೆದ್ರಿ ಹೇಡಿಯಾಗಿ ಸತ್ರೆ ಆ ಹಣ ಸಿಕ್ಕೋದಿಲ್ಲ ನಿಮಗೆ. ಬೇಡದೇನೋ ಮಾಡ್ಲಿಕ್ಕೆ ಹೋಗಿ ನೀವು ಸತ್ರೆ ಆ ಹಣ ಸಿಕ್ಲಿಕ್ಕಿಲ್ಲ. ಆದ್ರೆ ಡ್ಯೂಟಿಯಲ್ಲಿದ್ರೆ ನಿಮ್ಗೆ ಆ ಹಣ ಸಿಕ್ಕೇ ಸಿಗ್ತದೆ, 1 ಕೋಟಿ ರೂಪಾಯಿ. ಇಲ್ಲ ಅಂದ್ರೆ 5 ವರ್ಷದಲ್ಲಿ ವಾಪಸ್ ಬರ್ತಾ ಇದ್ದೀರಾ, 12-13 ಲಕ್ಷ ರೂಪಾಯಿ ನೀವು 18 ವಯಸ್ಸಿಂದ 23 ವಯಸ್ಸುವರೆಗೆ ಸಂಪಾದನೆ ಮಾಡಿಬಿಟ್ಟಿದ್ದೀರಾ. ನೀವು ಮಾಡಿದ್ದೀರಾ? ನಾನು ಮಾಡಿದ್ದೀನ ಆ ಹಣ? ಮಾಡಿಲ್ಲ ಅಲ್ಲ. ನಾವು ಆ ಮೊದಲನೇ 5 ವರ್ಷದಲ್ಲಿ ನಾವು ಅಷ್ಟು ಸಂಪಾದನೆ ಮಾಡಿ ನಮ್ಮ ತಂದೆ ತಾಯಿ ಕೊಟ್ಟಿಲ್ಲ. ಅವನ 12 ಲಕ್ಷದಲ್ಲಿ 1 ಪೈಸಾ ಅವನು ಖರ್ಚು ಮಾಡೋದಿಲ್ಲ. ಯಾಕಂದ್ರೆ ನಾವು ಬಾರ್ಡ್ರಲ್ಲಿ ಕೂತಿದ್ದಾನೆ, ಅವನಿಗೆ ಅಲ್ಲಿ ಖರ್ಚು ಮಾಡ್ಲಿಕ್ಕೆ ಜಾಗನೇ ಇಲ್ಲ. ಸಂಬಳ ಬ್ಯಾಂಕ್ ಒಳಗೆ ಬರ್ತಾ ಇದೆ, ರಜದಲ್ಲಿ ಬಂದಾಗ ಒಂದು ಬೈಕ್ ತೆಗೆದಾನು ಮ್ಯಾಕ್ಸಿಮಮ್. ಬಾಕಿ ಎಲ್ಲ ತಂದೆ ತಾಯಿ ಅಕ್ಕ ತಂಗಿಯರಿಗೆ ಕೊಡ್ತಾನೆ. ಆ ಪುಟ್ಟ ವಯಸ್ಸಲ್ಲಿ ಅವನಿಗೆ ಅಷ್ಟೊಂದು ಪ್ರೀತಿ ವಾತ್ಸಲ್ಯ ಇರ್ತದೆ ತನ್ನ ಕುಟುಂಬದ ಮೇಲೆ. 5 ವರ್ಷ ಆದ್ಮೇಲೆ ಅವನನ್ನು ವಾಪಸ್ ಕಳಿಸ್ತೀರಾ. ಯಾಕೆ? ಈಸ್ ನಾಟ್ ಫಿಟ್. ಅವನಿಗಿಂತ ಫಿಟ್ ಆದವರು ಅಷ್ಟೊಂದು ಪ್ರಬಲವಾದ ಇದನ್ನು ಮಾಡಿ ಅವರು ಉಳ್ಕೊಂಡಿದ್ದಾರೆ. ಸೊ ಇವರು ಹೊರಗೆ ಬರಬೇಕಾಗ್ತದೆ. ಎಷ್ಟು ರೂಪಾಯಿ ಸಿಗ್ತದೆ? 12-13 ಲಕ್ಷ ರೂಪಾಯಿ ಸೆಟಲ್ಮೆಂಟ್ ಹಣ ಕೊಡ್ತಾ ಇದ್ದಾರೆ ಅವ್ರಿಗೆ ಒಂದೇ ಗಂಟಲ್ಲಿ. ಹೌದು ಅಲ್ವ? 23 ವಯಸ್ಸಿನ ಹುಡುಗ, ಹಳ್ಳಿ ಹುಡುಗ ವಾಪಸ್ ಬರಬೇಕಾದ್ರೆ ಜೇಬಿನಲ್ಲಿ 13 ಲಕ್ಷ ಹಾಕೊಂಡು ಬಂದಿದ್ದಾನೆ. ಒಂದು ಜೀಪನ್ನು, ಒಂದು ಕಾರನ್ನು, ಒಂದು ಹೋಮ್ ಸ್ಟೇ ಅನ್ನು ಮಾಡಿ ಅವನು ಮುಂದುವರಿತಾನೆ. ಹೌದು ಅಲ್ವ? ಯಾರಿಗೆ ಕೊಡ್ತಾ ಇದ್ದಾರೆ? ಬರೇ ಅವರಿಗೆ ಕೊಡ್ತಾ ಇದ್ದಾರೆ ಯಾರಿಗೆ ದೇಶದ ಮೇಲೆ ಪ್ರೇಮ ಇದೆ. ಒಳ್ಳೆ ಸ್ಕೀಮ್ ಅಲ್ವಾ? ಇದರ ವಿರುದ್ಧ ಯಾರು ಬಾಯ ಹಾರಿಸ್ತಾ ಇದ್ದಾರೆ? ಯಾರು ಶಾಂತಿ ಪ್ರಿಯರಿಗೆ ಸಪೋರ್ಟ್, ಯಾರು ಈ ದೇಶ ನಮ್ಗೆ ಬೇಡ, ನಮ್ಮ ಧರ್ಮ ಮುಖ್ಯ ಅಂತಾರೋ ಅವರಿಗೆ ಸಿಗ್ತಾ ಇಲ್ಲ, ಬೇರೆಯವ್ರಿಗೆ ಸಿಗ್ತಾ ಇದೆ. ಆದ್ರಿಂದ ಅವ್ರು ಬಾಯಿ ಬಡಿತಾ ಇದ್ದಾರೆ. ಅಗ್ನಿವೀರ್ ಅಂತ ಸ್ಕೀಮ್, ಇಂಥ ಸ್ಕೀಮ್ ಅಂತ. ದೇಶದ ಮೇಲೆ ಪ್ರೇಮ ಇರೋರು ಯಾರು ಹೇಳೋದಿಲ್ಲ ಅಗ್ನಿವೀರ್ ಬ್ಯಾಡ್ ಸ್ಕೀಮ್ ಅಂತ. ಯಾವ ಸೇನಾಧಿಕಾರಿಗೂ ನನ್ಗೆ ಇವತ್ತಿನವರೆಗೆ ಹೇಳಿಲ್ಲ ಅಗ್ನಿವೀರ್ ಬಹಳ ಹಾಳಾದ ಸ್ಕೀಮ್ ಅಂತ.